ಯಾವುದೇ ಊರಿನ ಜಾತ್ರೆ ಸುಂದರವಾಗಿ ವಿಜೃಂಭಣೆಯಿಂದ ನಡೆಯುವುದು ಅಲ್ಲಿನ ರಥೋತ್ಸವ, ರಥ ಕಟ್ಟಿದ ರೀತಿ ಹಾಗೂ ರಥಕ್ಕೆ ಮಾಡಿದ ಅಲಂಕಾರ. ಹಾಗೆಯೇ ನಮ್ಮ ಊರಿನ ಜಾತ್ರೆ ಸುಂದರವಾಗಿ ವಿಜೃಂಭಣೆಯಿಂದ ಆಯಿತೆಂದರೆ ಅದಕ್ಕೆ ಕಾರಣ ಇಲ್ಲಿನ ಬ್ರಹ್ಮರಥವನ್ನು ಕಟ್ಟುವ ಸೊಬಗು ಹಾಗೂ ರಥದ ಅಲಂಕಾರ. ಇದಕ್ಕೆ ಪ್ರಮುಖ ಕಾರಣ ಇಲ್ಲಿನ ನಾಮದಾರ್ ಸಮುದಾಯದವರು. ಇವರು ರಥ ಕಟ್ಟುವುದನ್ನು ನೋಡಲು ತುಂಬಾ ಆನಂದ. ಜಾತ್ರೆಗೆ ದಿನಗಳು ಸಮೀಪವಿರುವಾಗಲೇ ಕಾಡಿನಿಂದ ಬೆತ್ತ, ಬಿದಿರು ಹಾಗೂ ರಥವನ್ನು ಕಟ್ಟಲು ಬೇಕಾದ ಇನ್ನಿತರ ಸಾಮಗ್ರಿಗಳನ್ನು ತರಲು ಹೋಗುತ್ತಾರೆ. ಜಾತ್ರೆಯ ಮೊದಲನೇ ದಿನದಿಂದ ಕೊನೆಯ ದಿನದವರೆಗೂ ಶ್ರೀ ಸ್ವಾಮಿಯವರ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಬಿಸಿಲು ಎನ್ನದೆ ರಥವನ್ನು ಕಟ್ಟಲು ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಈ ಸಮುದಾಯದವರು ಜಾತ್ರಾ ಮಹೋತ್ಸವ, ಶ್ರೀ ಗಿರಿಜಾ ಕಲ್ಯಾಣೋತ್ಸವದಲ್ಲಿ ದೇವಸ್ಥಾನದ ಕೆಲಸವನ್ನು ಮಾಡುತ್ತಾರೆ. ವಿಶೇಷವೆಂದರೆ ಇವರು ಮಾಡುವ ಕೆಲಸಕ್ಕೆ ಯಾವುದೇ ರೀತಿಯ ಸಂಭಾವನೆಯನ್ನು ಪಡೆಯುವುದಿಲ್ಲ. ದೇವಸ್ಥಾನದಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮಗಳಲ್ಲಿ ಶ್ರೀ ದೇವರ ಸೇವೆಯನ್ನು ಮಾಡಿ ಯಾವುದೇ ಸಂಭಾವನೆಯನ್ನು ಪಡೆಯದೆ ಭೇಟಿಯಾಗಿ ಕೆಲಸವನ್ನು ಮಾಡಿ ಕೇವಲ ಶ್ರೀ ಕಲಶೇಶ್ವರ ಸ್ವಾಮಿಯವರ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವರ ಆಶೀರ್ವಾದವಷ್ಟೇ ಶ್ರೀದೇವರಲ್ಲಿ ಬೇಡಿಕೊಳ್ಳುತ್ತಾರೆ. ಅನಾದಿ ಕಾಲದಿಂದಲೂ ಇವರ ಪೂರ್ವಜರು ಮಾಡುತ್ತಾ ಬಂದಿರುವ ಈ ಕೆಲಸವನ್ನು ಈಗಾಗಲೂ ಮುಂದುವರೆಸಿ ಕಾರ್ಯಕ್ರಮಗಳನ್ನು ಚಂದಗಾಣಿಸಿ ಕೊಡುತ್ತಿದ್ದಾರೆಂದರೆ ನಿಜಕ್ಕೂ ಕೂಡ ಎಲ್ಲರೂ ಮೆಚ್ಚುವಂತಹ ವಿಷಯವಾಗಿದೆ. ಮುಂಡಾಣಿ ಕುಡಿಗೆ, ಜೀರಿಗೆ ಕುಡಿಗೆ, ದಾನ ಕುಡಿಗೆ, ಆರು ಕುಡಿಗೆ, ತೊಡ್ಲು ಕುಡಿಗೆ ಎಂಬ 5 ಕುಡಿಗೆಯವರಿಂದ ಹಾಗೂ ವಿಶ್ವಕರ್ಮ ಸಮಾಜದವರ ಕೈ ಚಳಕದಿಂದ ಒಡೆಯನ ಭವ್ಯವಾದ ಬ್ರಹ್ಮ ರಥವನ್ನು ಕಟ್ಟುವ ಕಾರ್ಯವೂ ನಡೆಯುತ್ತದೆ.